ಜೈ ಹಿಂದ್ ಸೈನಿಕರೇ ಕೆ ಎದವರು ಫಸ್ಟ್ ಟೈಮ್ ಏನು KCET ಎಕ್ಸಾಮ್ ನಡೆಸಿದ್ರು ಅದರದ್ದು GK ಪೇಪರ್ನ ವಿಶ್ಲೇಷಣೆ ಮಾಡಲಿದ್ದೇನೆ ನಾನು. ಈ ಒಂದು 2023ರಲ್ಲಿ ಫಸ್ಟ್ ಟೈಮ್ ನಡೆಸಿದಂತಹ GK ಪೇಪರು ಮತ್ತೆ ನೆಕ್ಸ್ಟ್ ಈಗ ರೀಸೆಂಟಾಗಿ 2024ರಲ್ಲಿ ಏನು ನಡೀತು ಅದನ್ನು ಕೂಡ ನೆಕ್ಸ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಇದು GK. ಈ ಒಂದು ಪೇಪರ್ಗಳು ನಿಮಗೆ ನೆಕ್ಸ್ಟ್ ಮುಂಬರುವಂತಹ KCET ಎಕ್ಸಾಮಿಗೆ ಬಹು ಮುಖ್ಯವಾಗಿ ಮತ್ತೆ ನಿಮಗೆ ಇದಕ್ಕೊಂದು ಐಡಿಯಾ ಬರುತ್ತೆ, ಯಾವ ಥರ ಓದ್ಕೋಬೇಕು, ಯಾವ್ಯಾವ ಥರ ಕ್ವಶನ್ಗಳು ಬರ್ತವೆ ಅನ್ನೋವಂತಹ ಐಡಿಯಾ ನಿಮಗೆ ಬರುತ್ತೆ. ಹಾಗಾಗಿ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು 2023ರಲ್ಲಿ ಫಸ್ಟ್ ಟೈಮ್ KAದವ್ರು ಏನು ನಡೆಸಿದ್ರು ಆ GK ಪತ್ರಿಕೆನ ವಿಶ್ಲೇಷಣೆ ಮಾಡನಿದ್ದೇನೆ. ಅದನ್ನು ನಾವು ನೋಡ್ತಾ ಬರ್ಬೋದು. ಇಲ್ಲಿ ಪ್ರಥಮವಾಗಿ ಅವರು ಕೇಳಿರ್ತಕ್ಕಂಥದ್ದು ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ D1 ವರ್ಷನ್. ಇದು ಪೇಪರಲ್ಲಿ D1 ವರ್ಷನ್ನು. ಕಾರ್ಟೆಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ? ಕಾರ್ಟೆಜಿನಾ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅವ್ರು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಮ್ಯಾಂಟ್ರಿಯಲ್ ಪ್ರೋಟೋಕಾಲ್, ಪ್ಯಾರಿಸ್ ಒಪ್ಪಂದ, ಕ್ಯೋಟೋ ಪ್ರೋಟೋಕಾಲ್, ಜೈವಿಕ ವೈವಿಧ್ಯತೆಯ ಸಮಾವೇಶ. ಈ ಕಾರ್ಟೆಜಿನಾ ಪ್ರೋಟೋಕಾಲ್ ಅಂತಕ್ಕಂಥದ್ದು ಏನು ಆನ್ ಬಯೋಸೇಫ್ಟಿ ಅಂತ ಏನಿದೆಯಲ್ಲ, ಇದು ಬಯೋಸೇಫ್ಟಿ ಅಂತ ಬಂದ್ಬಿಡ್ತು ಅಂತಂದ್ರೆ ನೀವು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜೈವಿಕ ವೈವಿಧ್ಯತೆಯ ಸಮಾವೇಶ ಅಂತ ನೀವು ಕಂಡುಹಿಡಿಬಹುದು. ಇದಕ್ಕೆ ಉತ್ತರ ಏನು ಅಂತಂದ್ರೆ ಜೈವಿಕ ವೈವಿಧ್ಯತೆಯ ಸಮಾವೇಶ. ಡಿ ಏನಿದೆ ಇದು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಪ್ಯಾರಿಸ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದೆ, ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅವನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ಬಿಡ್ಬೇಕು. ಯಾಕೆ ಅಂತಂದ್ರೆ ನೆಕ್ಸ್ಟ್ ಟೈಮು ಇದನ್ನೇ ಕೇಳ್ತಾನೆ ಅಂತ ಆಗೋದಿಲ್ಲ, ಕೇಳಿದ್ದನ್ನೇ ಕೇಳೋದಿಲ್ಲ. ಆದ್ರೆ ಅಲ್ಲಿ ಏನು ಆಪ್ಷನ್ ಕೊಟ್ಟಿಯನ ಅವನ್ನೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ ಬೇರೆದನ್ನ ಕೇಳಿದ್ರು ಕೂಡ ನಮಗೆ ಉತ್ತರಿಸುವಂತಹ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ನೋಡಿ, ನೀವು ಇದರೊಳಗೆ ಏನು ಅತಿಯಾಗಿ ಕಷ್ಟಪಡುವಂತ ಅವಶ್ಯಕತೆ ಏನಿರೋದಿಲ್ಲ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ಸಾಕು, ನೀವು ಉತ್ತರವನ್ನು ಅಲ್ಲಿ ಹಾಕಬಹುದು. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಓಜೋನ್ ಪದರವನ್ನು ರಕ್ಷಿಸುವುದಕ್ಕೆ ಇರ್ತಕ್ಕಂಥದ್ದು. ಇನ್ನು ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆಗೆ ಇರ್ತಕ್ಕಂಥದ್ದು, ಕ್ಲೈಮೇಟ್ ಚೇಂಜ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥದ್ದು. ಕ್ಯೋಟೋ ಪ್ರೋಟೋಕಾಲು ಕೂಡ ಹವಾಮಾನ ಬದಲಾವಣೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಕಡಿಮೆ ಮಾಡೋದಕ್ಕೆ ಇರತಕ್ಕಂಥದ್ದು ಕ್ಯೋಟೋ ಪ್ರೋಟೋಕಾಲು. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೀಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡುವಂತ ಸಂದರ್ಭದಲ್ಲಿ ಈ ತರ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು. ಒಂದು ಆಪ್ಷನ್ ಏನ್ ಕೊಟ್ಟಿಯಾನೆ ಆ ಆಪ್ಷನ್ಗಳಿಗೂ ನಾವೇನ್ ಮಾಡ್ಬೇಕು ಅಂತಂದ್ರೆ ಉತ್ತರಗಳನ್ನ ಕಂಡಿಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್. ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ಪ್ರತಿಪಾದನೆ: ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಕಾರಣ ಆರ್: ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು. ಇಲ್ಲಿ ನೋಡ್ರಿ, ಪ್ರತಿಪಾದನೆ ಕೊಟ್ಟಿಯಾನೆ, ಕಾರಣ ಕೊಟ್ಟಿಯಾನೆ. ಅದೆರಡಕ್ಕೂ ಮ್ಯಾಚ್ ಆಯ್ತು ಅಂತಂದ್ರೆ ಎರಡು ಸರಿಯಾಗಿದ್ದಾವೆ, ವಿವರಣೆನೂ ಸರಿಯಾಗಿದೆ ಅಂತ ಹಾಕ್ಬೇಕು. ಇಲ್ಲ ಒಂದ್ ಸರಿ ಇದೆ ಒಂದ್ ಸರಿ ಇಲ್ಲ ಅಂತಂದ್ರೆ ಸರಿ ಇರೋದನ್ನ ಮಾತ್ರ ಇದ್ ಮಾಡ್ಬೇಕು, ಸರಿ ಇಲ್ದಿರೋದನ್ನ ಸರಿ ಇಲ್ಲ ಅಂತ ಹೇಳ್ಬೇಕು. ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ನದಿಗಳಿಗಿಂತ ಫಸ್ಟ್ ಯಾವ ಸರಿ ಇದೆ ಯಾವ ಸರಿ ಇಲ್ಲ ಅಂತ ನೋಡ್ಕೋಬೇಕು. ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಸರಿ ಇದೆ. ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಅಂತ ಪರಿಗಣಿಸಲಾಗಿರ್ತಕ್ಕಂಥದ್ದು ಸರಿ ಇದೆ. ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗಬಹುದು. ಕೆರೆಗಳಲ್ಲಿನ ನೀರನ್ನು ಬದಲಾಯಿಸಬೇಕು ಅಂತಂದ್ರೆ ದಶಕಗಳೇ ಬೇಕಾಗುತ್ತೆ ಅಂತ ಹೇಳಿದರೆ ಅದು ಕೂಡ ಕರೆಕ್ಟ್ ಆಗಿದೆ. ಅಂದ್ರೆ ಈಗ ಹೇಗೆ 6 ಸರಿಯಾದ ವಿವರಣೆ ಆಗಿದೆಯಾ ಅನ್ನೋದನ್ನ ನೋಡ್ಕೋಬೇಕು.
ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಕೆರೆಗಳಲ್ಲಿನ ನೀರನ್ನು ಬದಲಾಯಿಸಲು ದಶಕಗಳೇ ಬೇಕಾಗಬಹುದು. ಅಂದ್ರೆ ಮಾಲಿನ್ಯ ಆಯ್ತು ಅಂತಂದ್ರೆ ಅದನ್ನ ನೀರನ್ನು ಬದಲಾಯಿಸಬೇಕು ಅಂತಂದ್ರೆ ದಶಕಗಳೇ ಬೇಕಾಗಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಹೇಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಎ ಕೋಡ್ ಏನಿದೆ ಅದು ಸರಿಯಾದ ಉತ್ತರ ಆಗಿದೆ. ಈ ತರ ನಾವೇನ್ ಮಾಡಬೇಕು ಅಂತಂದ್ರೆ ನೋಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. ನೋಡ್ರಿ, ಇಲ್ಲಿ ಹಸಿರು ಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ. ಯಾವುವು ಅಂತ ಕೊಟ್ಟಿಯಾರ ನೋಡ್ರಿ. ಭೂಕುಸಿತಗಳು, ನಿರ್ಮಾಣ ಅವಶೇಷಗಳು, ಜೌಗು ಪ್ರದೇಶಗಳು, ಈ ತ್ಯಾಜ್ಯ. ಇಲ್ಲಿ ನೋಡ್ರಿ, ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು, ಇಲ್ಲಿ ನಾವು ಉತ್ತರವನ್ನು ಕಂಡುಹಿಡಿಬಹುದು. ಹಸಿರು ಮನೆ ಅನಿಲ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ. ಮೀಥೇನ್ ಎಲ್ಲಿ ಹೆಂಗೆ ಹೊರಸೂಸುತ್ತದೆ? ಭೂಕುಸಿತಗಳಿಂದ ಆಗುತ್ತಾ, ನಿರ್ಮಾಣ ಅವಶೇಷಗಳಿಂದ ಆಗುತ್ತಾ, ಜೌಗು ಪ್ರದೇಶಗಳಿಂದ ಆಗುತ್ತಾ, ಈ ತ್ಯಾಜ್ಯಗಳಿಂದ ಆಗುತ್ತಾ? ನೋಡಿ, ಇಲ್ಲಿ ಭೂಕುಸಿತಗಳಿಂದ ಹಸಿರು ಅನಿಲವಾದ ಮೀಥೇನ್ ಹೊರಸೂಸುತ್ತೆ, ಭೂಕುಸಿತಗಳು ಬರುತ್ತೆ. ನಿರ್ಮಾಣ ಅವಶೇಷಗಳು ಅದರಿಂದ ಬರೋದಿಲ್ಲ. ಜೌಗು ಪ್ರದೇಶಗಳಿಂದನೂ ಕೂಡ ಮೀಥೇನ್ ಹೊರಸೂಸುತ್ತೆ, ಹಾಗಾಗಿ ಜೌಗು ಪ್ರದೇಶನೂ ಬರುತ್ತೆ. ಮತ್ತೆ ಈ ತ್ಯಾಜ್ಯ ಅಂತಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ನಾವು ಜಸ್ಟ್ ಈ ತ್ಯಾಜ್ಯ ಅನ್ನೋದು ಬರೋಲ್ಲ ಅನ್ನೋದು ಒಂದು ಗೊತ್ತಿತ್ತು ಅಂದ್ರೆ ಸಾಕು, ನಮಗೆ ಬೇರೆ ಉತ್ತರ ಗೊತ್ತಿಲ್ದಿದ್ರು ಕೂಡ ನಾವೇನ್ ಮಾಡ್ಬೋದು ಅಂತ ಎಲಿಮಿನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ತ್ಯಾಜ್ಯ ಬರೋದಿಲ್ಲ ಅಂತ ನಮಗೆ ಗೊತ್ತು, ಎಲೆಕ್ಟ್ರಾನಿಕ್ ವೇಸ್ಟ್ ಬರೋದಿಲ್ಲ ಅಂತಂದು. ಅವಾಗ ನಾವೇನ್ ಮಾಡ್ಬೋದು ಅಂತಂದ್ರೆ 4 ಎಲ್ಲೆಲ್ಲಿದೆ ನೋಡ್ಕೋಬೇಕು. ಎ ನಲ್ಲೂ 4 ಇದೆ, ಬಿ ನಲ್ಲೂ 4 ಇದೆ, ಡಿ ನಲ್ಲೂ 4 ಇದೆ. ಅಂದ್ರೆ ಎ ಬಿ ಡಿ ಅಂತೂ ಅಲ್ಲ, ಸಿ ಸರಿಯಾದ ಉತ್ತರ. ಅಂದ್ರೆ ಭೂಕುಸಿತಗಳಿಂದ ಹಸಿರು ಮನೆ ಅನಿಲವಾದ ಮೀಥೇನ್ ಹೊರಸೂಸುತ್ತೆ, ಮತ್ತೆ ಜೌಗು ಪ್ರದೇಶಗಳಿಂದ ಹೊರಸೂಸುತ್ತೆ. ಈ ತರ 4ನೇ ಕ್ವಶನ್ ನಾವು ನೋಡೋದಾದ್ರೆ, ಇಲ್ಲಿ ಈಸ್ಟೋಜೋಲ್ಗಳು, ಇಲ್ಲೇನ್ ಕೊಟ್ಟಿಯೇನು ಫಸ್ಟ್ ಅದನ್ನ ನೋಡೋಣ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಬೇಕು ಅಂದ್ರೆ ಯಾವ್ದಕ್ಕೆ ಯಾವ್ದು ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈಸ್ಟೋಜೋಲ್ಗಳು, ಆಂಡಿಜೋಲ್ಸ್, ಗೆಲಿಜೋಲ್ಸ್, ಆರಿಡಿಜೋಲ್ಸ್, ಈ ತರ ಇದೆ. ಯಾವುದಕ್ಕೆ ಯಾವುದು ಸರಿಯಾಗುತ್ತೆ ಅಂತ ನೋಡ್ಬೋದು ನಾವು. ಯಾವುದಕ್ಕೆ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಈಸ್ಟೋಜೋಲ್ಗಳು ಯಾವುದಕ್ಕೆ ಬರುತ್ತೆ ಅಂತಂದ್ರೆ ಎಗೆ 4ನೇದು, ಸಾವಯವ ಪದಾರ್ಥದ ದಪ್ಪದ ಮೇಲಿನ ಪದರವನ್ನು ಹೊಂದಿರುವ ಮಣ್ಣುಗಳನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ. ಈಸ್ಟೋಜೋಲ್ಸ್ ಅಂದ್ರೆ ಸಾವಯವ ಪದಾರ್ಥದ ದಪ್ಪದ ಮೇಲಿನ ಪದರವನ್ನು ಹೊಂದಿರುವ ಮಣ್ಣುಗಳನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ. A4. ಆಂಡಿಜೋಲ್ಸ್ ಅಂದ್ರೆ B1 ಅಂದ್ರೆ ಆಂಡಿಜೋಲ್ಸ್ಗೆ ಜ್ವಾಲಾಮುಖಿ ಬೂದಿಯ ಮೇಲೆ ರೂಪುಗೊಂಡ ಮಣ್ಣನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ. ಆಂಡಿಜೋಲ್ಸ್ ಅಂದ್ರೆ ಏನು ಅಂತಂದ್ರೆ ಜ್ವಾಲಾಮುಖಿಯ ಬೂದಿಯ ಮೇಲೆ ರೂಪುಗೊಂಡ ಮಣ್ಣನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ. ಇನ್ನು ಗೆಲಿಜೋಲ್ಸ್ ಅಂದ್ರೆ C2 ಅಂದ್ರೆ ಫಾರ್ಮಾಫ್ರಾಸ್ಟ್ನಿಂದ ಕೆಳಗಿರುವ ಮಣ್ಣು ಸೇರಿದಂತೆ ಶೀತ ಪ್ರದೇಶಗಳ ಮಣ್ಣಿನ ಕ್ರಮ ಇದು. ಇನ್ನು D3 ಆರಿಡಿಜೋಲ್ಸ್, ಅದಕ್ಕೇನಪ್ಪ ಅಂತಂದ್ರೆ D3 ಒಣ ಹವಾಮಾನದ ಮಣ್ಣುಗಳನ್ನು ಒಳಗೊಂಡಿರುವ ಮಣ್ಣಿನ ಕ್ರಮ. ನೋಡ್ರಿ, ಈ ತರ ನಾವು ಇವು ಗೊತ್ತಿತ್ತು ಅಂತಂದ್ರೆ ಈ ತರ ಮ್ಯಾಚ್ ಮಾಡಬೇಕು. ಗೊತ್ತಿಲ್ಲ ಅಂತಂದ್ರೆ ಅವು ನಿಮಗೆ ಯಾವುದು ಗೊತ್ತಿದೆ ಅದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ಹೋದ್ರೆ ನಿಮಗೆ ಉತ್ತರಗಳನ್ನ ಹಾಕ್ಬಹುದು. ಈಗ 4ನೇದಕ್ಕೆ ಎ ಸರಿಯಾದ ಉತ್ತರ. ಮತ್ತೆ ನಾವಿಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದಾನೆ. ಅಂದ್ರೆ ಕೆಲವು ಸರಿ ಕೊಟ್ಟಿಯಾನೆ, ಒಂದು ಸರಿ ತಪ್ಪು ಕೊಟ್ಟಿಯಾನೆ. ಯಾವ ತಪ್ಪು ಇದೆ ಅದನ್ನ ನಾವು ಕಂಡುಹಿಡಿಬೇಕು. ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್
ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಅಂತ ಕೊಟ್ಟಿದ್ದೇನೆ. ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವೈರನ್ಮೆಂಟ್ ಆಲ್ಮೋರಾ ಅಂತ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಗೊತ್ತಿತ್ತು ಅಂದ್ರೆ ಹಾಕ್ಬೋದು, ಗೊತ್ತಿಲ್ಲ ಅಂದ್ರೆ ಹಾಕೋದಕ್ಕಾಗೋದಿಲ್ಲ. ಇದರಲ್ಲಿ ನೋಡ್ರಿ, ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು ಸರಿಯಾಗಿದೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ ಸರಿಯಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಅಲ್ಲ. ಹಾಗಾದ್ರೆ ಯಾವ್ದಿದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಯಾವುದು ಅಂತಂದ್ರೆ ಭೋಪಾಲ್, ಮಧ್ಯಪ್ರದೇಶದ ಭೋಪಾಲ್ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇಲ್ಲಿ ನಾವು ಯಾವುದು ಹೊಂದಿಕೆ ಆಗೋದಿಲ್ಲ ಅಂತ ನಾವು ಹಾಕ್ಬೇಕು ಅಂತಂದ್ರೆ ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಭೋಪಾಲ್ ಮಧ್ಯಪ್ರದೇಶದ್ದು, ಕೋಲ್ಕತ್ತಾ ಅಲ್ಲ. ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವೈರನ್ಮೆಂಟ್ ಇದು ಆಲ್ಮೋರಾ ಉತ್ತರಾಖಂಡ್ ನಲ್ಲಿದೆ. ಇವೆಲ್ಲ ಕರೆಕ್ಟ್ ಆಗಿದಾವೆ, ಈ ಸಿ ತಪ್ಪಾಗಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ 5ನೇದಕ್ಕೆ ಸರಿಯಾದ ಉತ್ತರ ನಮ್ಮ ಈ ಒಂದು ಪ್ರಶ್ನೆ ಪ್ರಕಾರ 3ನೇದು ಸರಿಯಾಗುತ್ತೆ. ಅಂದ್ರೆ ಯಾವ ತಪ್ಪೋ ಅದು ಇಲ್ಲಿ ಸರಿಯಾಗುತ್ತೆ. ಈ ತರ ನಾವು ಮಾಡಬೇಕು ನೋಡಿ. ಮತ್ತೆ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ, ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ನೋಡ್ರಿ, ನಾವಿಲ್ಲಿ ಈ ಪ್ರಶ್ನೆನ ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ, ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ಈಗ ನೋಡ್ರಿ, ಪ್ರಪಂಚದ ಮೊಟ್ಟ ಮೊದಲ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತಂದ್ರೆ ಅಲ್ಲಿ ಅವರು ಇಂದಿನ ಬಿಹಾರ ರಾಜ್ಯ ಅಂತ ಏನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ನಳಂದನೂ ಆಗ್ಬೋದು, ತಕ್ಷಶಿಲೆನೂ ಆಗ್ಬೋದು. ಆದರೆ ಅವರಲ್ಲಿ ಏನ್ ಕೊಟ್ಟಿದ್ದಾರೆ? ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಇಂದಿನ ಬಿಹಾರದಲ್ಲಿದೆ. ಬಿಹಾರದಲ್ಲಿರ್ತಕ್ಕಂಥದ್ದು ಅಂತಂದ್ರೆ ನಳಂದ ಅಂತ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ಅವ್ರೇನಾದ್ರೂ ರಾಜ್ಯ ಕೊಟ್ಟಿರ್ಲಿಲ್ಲ, ಬಿಹಾರ ರಾಜ್ಯ ಕೊಟ್ಟಿರಲಿಲ್ಲ ಅಂತಂದ್ರೆ ಇಲ್ಲೇನಾಗ್ಬೋದು, ತಕ್ಷಶಿಲೆನೂ ಕೂಡ ರೈಟ್ ಆಗುತ್ತೆ. ಯಾಕೆಂದ್ರೆ ನೀವು ಸರ್ಚ್ ಮಾಡಿ ನೋಡಿ, ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಪ್ರಾಚೀನ ಕಲಿಕಾ ಕೇಂದ್ರ ಅಂತ ಹೊಡೆದ್ರೆ ತಕ್ಷಶಿಲಾ ಅಂತಾನೂ ತೋರಿಸುತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾಲಯ ಅಂತಂದ್ರೆ ನಳಂದ. ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾನಿಲಯ ನಳಂದ. ಪ್ರಪಂಚದ ಪ್ರಾಚೀನ ಕಲಿಕೆಯ ಕೇಂದ್ರದ ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯ ಅಂತಂದ್ರೆ ನಿಮಗೆ ಅಲ್ಲಿ ರಾಜ್ಯ ಕೊಟ್ಟಿಲ್ಲ ಅಂದ್ರೆ ತಕ್ಷಶಿಲೆನೂ ಆಗುತ್ತೆ. ಹಾಗಾಗಿ ಇಂಥ ಪ್ರಶ್ನೆಗಳು ಬಂದಾಗ ಬಹಳ ಕೇರ್ಫುಲ್ ಆಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈ ತಕ್ಷಶಿಲೆ ಅಂತಕ್ಕಂಥದ್ದು ಪಾಕಿಸ್ತಾನದಲ್ಲಿದೆ. ತಕ್ಷಶಿಲಾ ಪಾಕಿಸ್ತಾನದಲ್ಲಿದೆ. ಹಾಗಾಗಿ ಅದು ಬರೋದಿಲ್ಲ. ನಳಂದ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಭಾರತದಲ್ಲಿ ಪೌರ್ವಾತ್ಯ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಭಾರತದಲ್ಲಿ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತ. ಮುಖ್ಯವಾಹಿನಿಯ ಶೈಕ್ಷಣಿಕ ವಿಭಾಗಗಳಿಗೆ ಒತ್ತು ನೀಡುವುದು, ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು, ಅಂತರ್ಶಿಸ್ತೀಯ ಅಧ್ಯಯನಗಳನ್ನು ಉತ್ತೇಜಿಸುವುದು, ಆಧುನಿಕ ತಾಂತ್ರಿಕ ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು. ಇಲ್ಲಿ ನೋಡ್ರಿ, ಇದ್ರೊಳಗೆ ನಿಮಗೆ ಭಾರತದಲ್ಲಿ ಪೌರಾತ್ಯ ಏನದು ಅದರ ಬ್ರಾಕೆಟ್ ಅಲ್ಲಿ ಓರಿಯೆಂಟಲ್ ಅಂತ ಕೊಟ್ಟಿದ್ದಾರೆ. ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂತಂದ್ರೆ ನಿಮಗೆ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಈ 8ನೇ ಕ್ವಶನ್ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು? ಇಲ್ಲೇನ್ ಕೇಳಿದಾನೆ ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು?
ಯಾವ್ದು ಇದ್ರೊಳಗೆ ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಅಲ್ಲ ಅಂತ ಕೇಳಿದಾನೆ ಇವನು. ಹಾಗಾಗಿ ನೀವು ನೋಡ್ರಿ ಇಲ್ಲಿ ಅಂಗಸಂಸ್ಥೆ ಕಾಲೇಜುಗಳು, ಬಿಸ್ನೆಸ್ ಶಾಲೆಗಳು, ನರ್ಸಿಂಗ್ ಶಾಲೆಗಳು, ಪಾಲಿಟೆಕ್ನಿಕ್ಸ್ ಅಂತ ಕೇಳಿದ್ದಾರೆ. ಇದ್ರಾಗ ಸರಿಯಾದ ಉತ್ತರ ಏನು ಅಂತಂದ್ರೆ ಅಫಿಲಿಯೇಟೆಡ್ ಕಾಲೇಜಸ್. ಇದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಅಲ್ಲ. ಇವನ್ನ ನಾವು ಯಾವ್ದು ಅಲ್ಲ ಅಂತ ಕೇಳ್ತಾನೆ, ಅದನ್ನೆಲ್ಲ ಸ್ವಲ್ಪ ಅದಕ್ಕೆ ಬಹಳ ಗಮನ ಹರಿಸ್ಬೇಕು ನಾವು. ಇದರಲ್ಲಿ ಯಾವುದು ಅಂತ ನಾವೇನಾದ್ರೂ ತಿಳ್ಕೊಂಡ್ವಿ ಅಂತಂದ್ರೆ ನಾವು ತಪ್ಪು ಉತ್ತರ ಹಾಕುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಇಲ್ಲೇನ್ ಕೇಳಿದ್ರದು ಯಾವುದು ಸಂಸ್ಥೆಯಾಗಿರಲಾಗದು, ಯಾವುದು ಅಲ್ಲ ಅಂತ ಕೇಳಿದ್ದೇನೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅಫಿಲಿಯೇಟೆಡ್ ಕಾಲೇಜಸ್ ಅಂತ ಹಾಕ್ಬೇಕು. ಮತ್ತೆ ನೋಡ್ರಿ ನೆಕ್ಸ್ಟ್ ಕ್ವಶನ್ 9ನೇದು, ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು. ಅಂದ್ರೆ ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು. ಅದನ್ನೇನು ಅಂಗಸಂಸ್ಥೆ ವಿಶ್ವವಿದ್ಯಾನಿಲಯ ಅಂತಾರೋ, ಅಲ್ಪ ವಿಶ್ವವಿದ್ಯಾನಿಲಯ ಅಂತಾರೋ, ಮೆಟಾ ವಿಶ್ವವಿದ್ಯಾನಿಲಯ ಅಂತಾರೋ, ಏಕೀಕೃತ ವಿಶ್ವವಿದ್ಯಾಲಯ ಅಂತಾರೋ ಅಂತ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ನೋಡ್ರಿ, ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಮೆಟಾ ವಿಶ್ವವಿದ್ಯಾಲಯ ಅಂತಾರೆ. ಅಂದ್ರೆ ನೋಡ್ರಿ ಮೆಟಾ ಯೂನಿವರ್ಸಿಟಿ ಅಂತಾರೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ಇಲ್ಲಿ ಸಿಂಪಲ್ ಕ್ವಶನ್ ಕೇಳಿದಾನೆ, ಎಲ್ಲರಿಗೂ ಗೊತ್ತಿರುತ್ತಿದ್ದು ನ್ಯಾಕ್ ಎನ್ನುವುದು ಅಂತ ಕೇಳಿದಾನೆ ಅಷ್ಟೇನೆ. ನ್ಯಾಕ್ ಅನ್ನೋದು ಏನು ಅಂತ ಗೊತ್ತಿತ್ತು ಅಂತಂದ್ರೆ ನಾವು ಆರಾಮಾಗೆ ಇದಕ್ಕೆ ಉತ್ತರ ಹಾಕ್ಬೋದು. ಏನಪ್ಪ ನ್ಯಾಕ್ ಅಂತಂದ್ರೆ ನೋಡ್ರಿ ಅದ್ರ ಫುಲ್ ಫಾರ್ಮ್ನು ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ. ಯಾಕೆಂದ್ರೆ ನೆಕ್ಸ್ಟ್ ಟೈಮು ನಿಮಗೆ ಇದನ್ನು ಕೂಡ ಫುಲ್ ಫಾರ್ಮು ಅಬ್ರಿವೇಷನ್ ಕೇಳ್ಬೋದು ನಿಮಗೆ. ಹಾಗಾಗಿ ನೋಡ್ರಿ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್, ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿ. ಇದು ಏನಿದು? ಇದೇನು ಗುರುತಿಸುವ ಸಂಸ್ಥೆನಾ, ಮಾನ್ಯತೆ ನೀಡುವ ಸಂಸ್ಥೆನಾ, ಅಂಗಸಂಸ್ಥೆನಾ, ಲೆಕ್ಕ ಪರಿಶೋಧನಾ ಆಡಿಟಿಂಗ್ ಸಂಸ್ಥೆನಾ, ಯಾವ್ದಿದು? ನೋಡ್ರಿ ನ್ಯಾಕ್ ಅಂತಕ್ಕಂಥದ್ದು ಇದು ಅಕ್ರಿಡಿಯೇಷನ್ ಕೊಡ್ತಕ್ಕಂಥದ್ದು, ಅಂದ್ರೆ ಮಾನ್ಯತೆ ನೀಡತಕ್ಕ ಕಾಲೇಜುಗಳಿಗೆ ಅಕ್ರಿಡಿಯೇಷನ್ ನೀಡತಕ್ಕಂಥದ್ದು, ಮಾನ್ಯತೆ ನೀಡುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ನ್ಯಾಕ್. ಇನ್ನು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ, ಮಾನ್ಯತೆ ನೀಡುವ ಸಂಸ್ಥೆ. ನ್ಯಾಕ್ ಅಂತಕ್ಕಂಥದ್ದು ಮಾನ್ಯತೆ ನೀಡುವಂತಹ ಸಂಸ್ಥೆ ಆಗಿದೆ, ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಯ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯಾಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಲರ್ನರ್ ಸೆಂಟರ್ಡ್ ಕೇಳಿದಾರೆ, ಇಲ್ಲಿ ಟೀಚರ್ ಸೆಂಟರ್ಡ್ ಕೇಳಿಲ್ಲ. ಅಂದ್ರೆ ಶಿಷ್ಯ ಕಲಿಕೆ ಕೇಳಿದ್ದಾರೆ ಇಲ್ಲಿ, ಸರಿನಾ? ಹಾಗಾಗಿ ಇಲ್ಲಿ ಯಾವ ಕೋಡ್ ಸರಿಯಾಗುತ್ತೆ? ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ, ಸೂಕ್ತವಾದ ಕಲಿಕೆಯ ಅನುಭವಗಳು, ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ. ಇದರಲ್ಲಿ ಕೋಡ್ ಕೊಟ್ಟಿದ್ದಾರೆ ABCD ಅಂತ. ಇದರಲ್ಲಿ ಯಾವ್ದು ಸರಿ ಆಗುತ್ತಾಗಾದ್ರೆ? ಯಾವೆಲ್ಲ ಸರಿ ಇದಾವೆ ಅಂದ್ರೆ ಲರ್ನರ್ ಸೆಂಟರ್ಡ್ ಶಿಷ್ಯ ಕಲಿಕೆಯಲ್ಲಿ ಏನೇನ್ ಬರ್ತವೆ? ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ ಬರುತ್ತೆ, ಸೂಕ್ತವಾದ ಕಲಿಕೆಯ ಅನುಭವಗಳು ಬರುತ್ತೆ, ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ ಅದ್ ನೋಡೋಣ, ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ. ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ, ಸರಿ ಇದೆ. ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ ಸರಿ ಇದೆ. ಸೂಕ್ತವಾದ ಕಲಿಕೆಯ ಅನುಭವಗಳು ಸರಿ ಇದೆ. ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, ನೋಡ್ರಿ ಲರ್ನರ್ ಸೆಂಟರ್ಡ್ ಏನಿದೆ ಅಲ್ಲಿ ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ ಬರೋದಿಲ್ಲ. ಹಾಗಾಗಿ ನೋಡ್ರಿ 1, 2, 4 1, 2, 4 ಏನಾಗುತ್ತೆ ಅಂತಂದ್ರೆ ಸರಿಯಾದ ಉತ್ತರ. 1, 2, 4 ಎಲ್ಲಿದೆ ಅಂತಂದ್ರೆ ಬಿ, ಆಪ್ಷನ್ ಬಿ ಅಲ್ಲಿ 1, 2, 4 ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡ್ರಿ, ಭಾರತದಲ್ಲಿ ನೆಕ್ಸ್ಟ್ ಕ್ವಶನ್ 12ನೇದು, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆ ಯಾವುದು ಅಂತಂದ್ರೆ TLC. ಸಾರಿ, ನಾನು ಫಸ್ಟ್ಗೆ ಹೇಳ್ಬಿಟ್ಟೆ ನಿಮಗೆ.
ನೋಡ್ರಿ ಅಲ್ಲಿ ಆಪ್ಷನ್ ಕೊಟ್ಟಿಯೇನೆ, ನ್ಯಾಕ್ ಅಂತ ಕೊಟ್ಟಿಯೇನೆ, TLC ಅಂತ ಕೊಟ್ಟಿಯೇನೆ, CASIR ಅಂತ ಕೊಟ್ಟಿಯೇನೆ, EMMRC ಅಂತ ಕೊಟ್ಟಿಯೇನೆ. ನ್ಯಾಕ್ ಆಲ್ರೆಡಿ ನೀವು ನೋಡಿದ್ರಿ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಆಲ್ರೆಡಿ ನೋಡಿದ್ರಿ. TLC ಇದು ಇಲ್ಲಿ ನೋಡ್ರಿ ಟೀಚಿಂಗ್ ಲರ್ನಿಂಗ್ ಸೆಂಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ TLC. CSIR ಅಲ್ಲ. ಈಗ TLC ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆ ಯಾವುದು ಅಂತಂದ್ರೆ TLC. ಜಸ್ಟ್ ನಿಮಗೆ TLC ಅಂತಕ್ಕಂಥದ್ದು ಏನಿರ್ಬೋದು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಹಾಕ್ಬಹುದು. ಮತ್ತೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ? ಇದ್ರ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಸ್ವಯಂ ಪ್ರಭಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನೋಡ್ರಿ, ಆಪ್ಷನ್ ಕೊಟ್ಟಿಯೇನೆ, ಸ್ವಯಂ ಪ್ರಭಾದ ಲಕ್ಷಣ ಯಾವುವು ಅಂತ ನಮಗೆ ಗೊತ್ತಿತ್ತು ಅಂತಂದ್ರೆ ಯಾವುದಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಕಂಡುಹಿಡಿಬಹುದು. ಇಲ್ಲಿ DTH ಚಾನೆಲ್ಗಳ ಗುಂಪು, ಸ್ವಯಂ ಪ್ರಭಾ ಅಂತಕ್ಕಂಥದ್ದು DTH ಚಾನೆಲ್ಗಳ ಗುಂಪು, ಹೌದು. ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, ಹೌದು, ಇಲ್ಲಿ ಕ್ವಾಲಿಟಿ ಆಗಿರ್ತಕ್ಕಂತಹ ಕಲಿಕೆಯ ಸಂಪನ್ಮೂಲಗಳು ಸಿಗ್ತವೆ. 24x7 ಪ್ರವೇಶಿಸುವಿಕೆ, ಹೌದು. 24x7 ನಮಗೆ ಆಕ್ಸೆಸ್ ಇರುತ್ತೆ, ಹೌದು, ಸರಿ ಇದೆ. ಮೂಕ್ಗಾಗಿ ವೇದಿಕೆ ಅಲ್ಲ. ನೋಡ್ರಿ ಹೆಂಗ್ ಕೇಳಿದ್ದಾರೆ, ಮೂಕ್ಗಾಗಿ ವೇದಿಕೆ ಅಲ್ಲ. ಆಕ್ಚುಲಿ ಇದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸೇನೆ. ಇದು ಮೂಕ್ನ ಒಂದು ಭಾಗನೇ, ಮೂಕ್ನ ವೇದಿಕೆನೇ ಆಗಿದೆ. ಹಾಗಾಗಿ ವೇದಿಕೆ ಅಲ್ಲ ಅಂತ ಕೇಳಿದಾನೆ ಇಲ್ಲಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ಕೇಳಿದಾಗ ಮೂಕ್ಗಾಗಿ ವೇದಿಕೆ ಅಲ್ಲ ಅಂತ ಯಾವ್ದಿದೆ ಅದು ಸರಿಯಾದ ಉತ್ತರ. ಯಾಕೆಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸೇನೆ ಇದು, ಅದರ ವೇದಿಕೆನೇ ಆಗಿದೆ. ಇಲ್ಲಿ ಅಲ್ಲ ಅಂತ ಕೊಟ್ಟಿಯಾನೆ. ಇದು ಮೂಕ್ಗಾಗಿ ವೇದಿಕೆ ಅಂತ ಕೊಟ್ಟಿದ್ದ ಅಂತಂದ್ರೆ ಅದನ್ನು ಸರಿಯಾಗದು. ಆದ್ರೆ ಅಲ್ಲ ಅಂತ ಕೊಟ್ಟಿರೋದ್ರಿಂದ ತಪ್ಪು ಇರೋದನ್ನ ಇಲ್ಲಿ ನಾವು ಸರಿ ಉತ್ತರವಾಗಿ ತಗೋಬೇಕು. ಹಾಗಾಗಿ ಮೂಕ್ಗಾಗಿ ವೇದಿಕೆ ಅಲ್ಲ ಅನ್ನುವಂತ ಆಪ್ಷನ್ ಏನಿದೆ ಅದು ಇದಕ್ಕೆ 13ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ, ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ. ಅದರಲ್ಲಿ ಅವನು ಅಥವಾ ಅವಳು ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ. ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ. ಇಲ್ಲಿ ಉಲ್ಲೇಖಿಸಲಾದ ವಿಧಾನ ಅಂತಂದ್ರೆ ಏನೇನು ಕೊಟ್ಟಿಯಾನೆ ಅಂತಂದ್ರೆ, ಮ್ಯಾಕ್ರೋ ಟೀಚಿಂಗ್ ಅಂತ ಕೊಟ್ಟಿಯಾನೆ, ಮೈಕ್ರೋ ಟೀಚಿಂಗ್ ಅಂತ ಕೊಟ್ಟಿಯಾನೆ, ಬೋಧನೆಯಲ್ಲಿ ಇಂಟರ್ನ್ಶಿಪ್ ಅಂತ ಕೊಟ್ಟಿಯಾನೆ, ಪ್ರತಿಫಲಿತ ಬೋಧನೆ ಅಂತ ಕೊಟ್ಟಿಯಾನೆ. ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ. ಇಲ್ಲಿ ಉಲ್ಲೇಖಿಸಲಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಇದರೊಳಗೆ ಡೈರೆಕ್ಟ್ ಪ್ರತಿಫಲಿತ ಬೋಧನೆ, ರಿಫ್ಲೆಕ್ಟಿವ್ ಟೀಚಿಂಗ್, ಇದಕ್ಕೆ 14ನೇದಕ್ಕೆ ರಿಫ್ಲೆಕ್ಟಿವ್ ಟೀಚಿಂಗ್. ನೆಕ್ಸ್ಟ್ ನೋಡೋಣ. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾರೆ. ಇದರಲ್ಲಿ ಪ್ರತಿ ಪ್ರೋಗ್ರಾಂನಲ್ಲಿ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು, ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು, ವಿವಿಧ ವಿಶ್ವವಿದ್ಯಾನಿಲಯಗಳಾದ್ಯಂತ ಎಲ್ಲಾ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳನ್ನು ತೆಗೆದುಹಾಕಲು. ನೋಡಿ, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ, ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು. ಅಂದ್ರೆ ಅವ್ರು ಕೋರ್ಸ್ ಆಯ್ಕೆ ಮಾಡ್ಕೋಬಹುದು, ಮತ್ತೆ ಅದನ್ನ ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸೋದಕ್ಕೆ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಉತ್ತರ ಯಾವುದು ಅಂತಂದ್ರೆ ಬಿ, ಆಪ್ಷನ್ ಬಿ ಏನಿದೆ ಅದು ಸರಿಯಾದ ಉತ್ತರ. ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು 15ಕ್ಕೆ ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ.
ನೋಡ್ರಿ 16ನೇ ಕ್ವಶನ್, ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸೋದು ಯಾವುದು ಅಂತ ನೋಡೋದಾದ್ರೆ ನೋಡ್ರಿ, ಸಕಾರಾತ್ಮಕವಾದವು ವ್ಯಕ್ತಿನಿಷ್ಠ ಅನುಭವಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಶಿಕ್ಷಕರ ಕೇಂದ್ರಿತ ವಿಧಾನವನ್ನು ಸಕಾರಾತ್ಮಕವಾದವು ಪ್ರತಿಪಾದಿಸುತ್ತದೆ. ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. ನೋಡ್ರಿ, ಇದಕ್ಕೆ ಡೈರೆಕ್ಟಾಗಿ ಉತ್ತರ ಹೇಳೋದಾದ್ರೆ ಸಕಾರಾತ್ಮಕವಾದ ಅಂತಕ್ಕಂಥದ್ದು, ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. 4ನೇದೇನಿದೆ, ಡಿ ಏನಿದೆ, ಇದಕ್ಕೆ ಸರಿಯಾದ ಉತ್ತರ. ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ ಅನ್ನೋದೇನಿದೆ, ಅದಕ್ಕೆ ಸಕಾರಾತ್ಮಕವಾದವು ಉತ್ತಮವಾಗಿ ವಿವರಿಸುವಂಥದ್ದು ಅಂತಂದ್ರೆ ಡಿ. ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ? ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ, ಅಂದ್ರೆ ಈಗ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದಕ್ಕೆ ಹೊಸ ಔಷಧಿಯ ಪರಿಣಾಮಗಳನ್ನು ತನಿಖೆ ಮಾಡುವಂತ ಸಂಶೋಧನೆ ಇದೆ ಇಲ್ಲಿ. ಅದ್ರ ಬಗ್ಗೆ ಅಧ್ಯಯನದಲ್ಲಿ ಈ ಕೆಳಗಿನ ಹಂತದಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು, ಅಂದ್ರೆ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ. ಅದೇನು ಡಾಟಾ ವಿಶ್ಲೇಷಣೆನ, ಊಹೆಯ ಪರೀಕ್ಷೆನ, ಸಾಹಿತ್ಯ ವಿಮರ್ಶೆನ, ಡಾಟಾ ಸಂಗ್ರಹಣೆನ, ಯಾವುದು ಅಂತ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಡಾಟಾ ಸಂಗ್ರಹಣೆ. ಡಾಟಾ ಕಲೆಕ್ಷನ್ ಅಂತಕ್ಕಂಥದ್ದೇನಿದೆ ಅದು ಸರಿಯಾದ ಉತ್ತರ. ಅಲ್ಲಿ ಊಹೆ ಪರೀಕ್ಷೆ ಅಂತಂದ್ರೆ ಅದು ನೋಡಿ, ಊಹೆ ಪರೀಕ್ಷೆ ಆ ಥರದ್ದಾಗಿರ್ಬೋದು, ಡಾಟಾ ವಿಶ್ಲೇಷಣೆ ಆಗಿರ್ಬೋದು, ಡಾಟಾ ಅನಾಲಿಸಿಸ್ ಅದೆಲ್ಲ ಬರೋದಿಲ್ಲ. ಇಲ್ಲಿ ಡಾಟಾ ಸಂಗ್ರಹಣೆ, ಡಾಟಾ ಕಲೆಕ್ಷನ್ ಏನಿದೆ ಇದು ಸರಿಯಾದ ಉತ್ತರ. ಹೈಪೋಥಿಸಿಸ್ ಟೆಸ್ಟಿಂಗು ಅದೆಲ್ಲ ಬರೋದಿಲ್ಲ, ಮತ್ತೆ ಲಿಟರೇಚರ್ ರಿವ್ಯೂ ಬರೋದಿಲ್ಲ, ಡಾಟಾ ಅನಾಲಿಸಿಸು ಬರೋದಿಲ್ಲ. ಇಲ್ಲಿ ಡಾಟಾ ಕಲೆಕ್ಷನ್ ಸರಿಯಾದ ಉತ್ತರ. ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? ಸಂಶೋಧನೆಯ ಉದ್ದೇಶಗಳು ಮತ್ತು ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗಗಳು ವಿಶಿಷ್ಟವಾಗಿ ಕಾರಣವಾಗಿವೆ ಅಂತ ಕೇಳಿದರೆ ಇದಕ್ಕೆ ಪರಿಚಯ ಅಂತ ಕೊಟ್ಟಿದ್ದಾರೆ, ಸಾಹಿತ್ಯ ವಿಮರ್ಶೆ ಅಂತ ಕೊಟ್ಟಿದ್ದಾರೆ, ಅಮೂರ್ತ ಅಂತ ಕೊಟ್ಟಿದ್ದಾರೆ, ವಿಶ್ಲೇಷಣೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ರೀತಿ ನೋಡೋದಾದ್ರೆ ಅಮೂರ್ತನೂ ಸರಿ ಆಗ್ತದೆ. ಇಲ್ಲಿ ಈಗ KE ಅವರು ಕೀ ಆನ್ಸರ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಪರಿಚಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತ ಕೊಟ್ಟಿದ್ದಾರೆ. ಅಬ್ಸ್ಟ್ರಾಕ್ಟ್ ಅಂತ ಬಹುತೇಕವಾಗಿ ಅಬ್ಸ್ಟ್ರಾಕ್ಟ್ ಅಂತ ಹಾಕಿರ್ತಾರೆ. ಅಬ್ಸ್ಟ್ರಾಕ್ಟ್ ಇಲ್ಲಿ ಸರಿಯಾದಂತ ಉತ್ತರ ಆಗಿಲ್ಲ. ಕೀ ಉತ್ತರದ ಪ್ರಕಾರ ಇಂಟ್ರೊಡಕ್ಷನ್ ಸರಿಯಾದ ಉತ್ತರ ಆಗಿದೆ. ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಅಂದ್ರೆ ಅವರು ಇನ್ಸ್ಟ್ರಕ್ಷನ್, ಪರಿಚಯ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕೀ ಆನ್ಸರು ಎ ಸರಿಯಾದ ಉತ್ತರ ಆಗುತ್ತೆ. ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು? ಅಂದ್ರೆ ಸಂಶೋಧನೆಯ ಪ್ರಬಂಧದಲ್ಲಿ ರೆಫರೆನ್ಸು ಮತ್ತು ನಿಮಗೆ ರೆಫರೆನ್ಸು ಮತ್ತು ಸೈಟೇಷನ್ಸ್ ಸೇರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಕಾಗದವನ್ನು ದೃಷ್ಟಿಗೆ ಹೆಚ್ಚು ಆಕರ್ಷವಾಗಿಸಲು, ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು, ಕಾಗದ ಪದಗಳ ಸಂಖ್ಯೆಯನ್ನು ಹೆಚ್ಚಿಸಲು, ಲೇಖಕರ ಬಳಸಿದ ಉಲ್ಲೇಖಗಳ ಸಂಖ್ಯೆಯನ್ನು ತೋರಿಸಲು. ನೋಡ್ರಿ, ಇದಕ್ಕೆ ಆರಾಮಾಗಿ ಉತ್ತರ ಹೇಳ್ಬೋದು. ಒಬ್ಬ ಸಂಶೋಧನೆ ಮಾಡಿದಾನೆ ಅಂತಂದ್ರೆ
ಸಾಮಾನ್ಯವಾಗಿ ಅದು ಏನಕ್ಕೆ ಉಪಯೋಗ ಆಗುತ್ತೆ, ರೆಫರೆನ್ಸ್ ಆಗಿರ್ಬೋದು, ಸೈಟೇಷನ್ಸ್ ಆಗಿರ್ಬೋದು, ಇದನ್ನ ಸೇರಿಸುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೋಡ್ರಿ, ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು. ಅಂದ್ರೆ ಬೇರೆ ಸಂಶೋಧಕರು ಏನಿರ್ತಾರೆ ಅವ್ರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡೋದಕ್ಕೆ ಈ ತರ ಮಾಡ್ತಾರೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಬಿ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ 20ನೇದು, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ? ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ ಅನ್ನುವಂಥದ್ದಕ್ಕೆ ಇಲ್ಲಿಗೆ ನಾವು ಡಾಟಾ ವ್ಯಾಖ್ಯಾನಕ್ಕಾಗಿ ದೃಶ್ಯೀಕರಣದ ಸಾಧನಗಳ ಬಳಕೆಯನ್ನು ನಿರುತ್ಸಾಹಗೊಳಿಸುವುದರ ಮೂಲಕ, ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ, ಸಂಶೋಧಕರು ಕೈಯಾರೆ ಲೆಕ್ಕಾಚಾರಗಳನ್ನು ನಿರ್ವಹಿಸುವ ಮೂಲಕ, ಮಾಹಿತಿ ಮರುಪಡೆಯುವಿಕೆಗಾಗಿ ಸಾಂಪ್ರದಾಯಿಕ ಗ್ರಂಥಗಳ ಬಳಕೆಯನ್ನು ಉತ್ತೇಜಿಸುವ ಮೂಲಕ. ನೋಡ್ರಿ, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆ ಐಸಿಟಿ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಹೇಗೆ ವರ್ಧಿಸುತ್ತದೆ ಅಂತ ಅಂದ್ರೆ ನೋಡ್ರಿ, ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ. ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ, ಈಗ ನಾವು 20 ಕ್ವಶನ್ ವರ್ಗೂ ನೋಡಿದೀವಿ. ಇದು ತುಂಬಾ ಲಾಂಗ್ ಆಗತ್ತೆ, ಅದಕ್ಕೆ ನಾವೇನ್ ಮಾಡೋಣ, ಇದ್ರದ್ದು ಸೆಕೆಂಡ್ ಪಾರ್ಟ್ ಮಾಡೋಣ. ಇದು ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನಾನು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಮಾಡ್ತೀನಿ. ಇದಕ್ಕೆ ನೀವು ರೆಸ್ಪಾನ್ಸ್ ಸರಿ ಇಲ್ಲ ಅಂತಂದ್ರೆ ಇಷ್ಟಕ್ಕೇನೆ ಅಂತ್ಯಗೊಳಿಸ್ತೇನೆ. ನಿಮ್ಮ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೋಡಿ, ನಿಮಗಿದು ನೆಕ್ಸ್ಟ್ ಕೆಸೆಟ್ ಎಕ್ಸಾಮಿಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನಿಸ್ತು ಅಂತಂದ್ರೆ ನಿಮ್ಮ ರೆಸ್ಪಾನ್ಸ್ ಮೇಲೆ ನೀವು ಯಾವ ತರ ನೋಡ್ತೀರಾ, ಯಾವ ತರ ಇದನ್ನ ತಗೋತೀರಾ ವಿಡಿಯೋನ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ನ ಮಾಡ್ತೀನಿ ನಾನು. ಹಾಗಾಗಿ ಇದನ್ನ ಈ 20ನೇ ಕ್ವಶನ್ಗೇನೆ ಇದನ್ನ ಅಂತ್ಯಗೊಳಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಗತ್ ಸಿಂಗ್.